ದೇವರಿಗೆ ನಮ್ಮ ಮೇಲೆ ದಯಾ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ನಿಮಗೆ ನೆನಪಿಟ್ಟುಕೊಳ್ಳೋದಕ್ಕೆ ಹೇಳ್ತೇನೆ. ಇದು ರಾಮಾಯಣದಲ್ಲಿ ಬಂದದ್ದು ಅಂತಲ್ಲ. ನಮ್ಮ ಮೇಲೆ ದೇವರ ದಯಾ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಹೇಳೋದುಂಟಲ್ಲ, ನಾವೇನು ಕೊಡ್ತೇವೆ ಅದನ್ನು ತಿರುಗಿ ದೇವರು ಕೊಡ್ತಾನೆ, ರಿವರ್ಸ್ ಮಾಡ್ತಾನೆ ಅಂತ. ಆ ದಯಾ ತಿರುಗಿಸ್ರಿ. ಯಾದ್ ಕರೋ, ಪರಮಾತ್ಮನ ಸ್ಮರಣೆ ಮಾಡಿ, ಅವನ ದಯಾ ಆಗುತ್ತೆ. ನೀವು ಅವನ ಯಾದ್ ಮಾಡಿದರೆ ಅವನು ನಿಮ್ಮ ಮೇಲೆ ದಯಾ ಮಾಡ್ತಾನೆ. ಬೇರೆ ಏನಿದೆ? ಅದಕ್ಕಾಗಿ ತಾನೇ ರಾಮನಾಮದ ಜಪ. ಯಾದ್ ಕರ್ನೆ ಕೆ ಲಿಯೇ ಹೈ, ಅವ್ರ ಕ್ಯಾ ಹೈ. ಹಾಗಾಗಿ ಸಾನುಕ್ರೋಶಃ, ಆ ಭಗವಂತ ನಮ್ಮ ಮೇಲೆ ದಯಾ ಮಾಡಬೇಕಾದರೆ ಅವನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದರೆ ದಯೆ ತೋರಿದಷ್ಟು ನಮ್ಮ ಸಾಧನೆ ಹೆಚ್ಚಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ವಿಶ್ವಾಮಿತ್ರರ ಒಂದು ಉದಾಹರಣೆ ಅಷ್ಟೇ. ಅದು ಇಡೀ ಜಗತ್ತಿಗೆ, ವಿಶ್ವಕ್ಕೆ ದೇವರು ಮಿತ್ರ. ವಿಶ್ವಾಮಿತ್ರರ ಮಿತ್ರ ಮಾತ್ರ ಅಲ್ಲ, ವಿಶ್ವಕ್ಕೆ ಮಿತ್ರನಾಗಿದ್ದಾನೆ ಪರಮಾತ್ಮ ಅನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು.